ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರು ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಆತ್ಮೀಯರೇ, ಕಳೆದ 8-10 ದಿನಗಳಿಂದ ಯಾವುದೇ ವಿಡಿಯೋವನ್ನು ನಾನು ಮಾಡಿರಲಿಲ್ಲ, ಯಾವುದೇ ವಿಡಿಯೋವನ್ನು ನಾನು ಬಿಟ್ಟಿರಲಿಲ್ಲ. ಇವತ್ತು ಮಾತನಾಡಲೇಬೇಕಾದಂಥ ಅನಿವಾರ್ಯತೆ ಬಂತು, ಮಾತಾಡಲೇಬೇಕಾದಂಥ ಒಂದು ನಮ್ಮ ಕರ್ತವ್ಯ ಇದು. ಏನಪ್ಪ ಅಂತಂದರೆ, ದಾವಣಗೆರೆ ಜಿಲ್ಲೆಯ ಜೀವನಾಡಿ ಭದ್ರಾ ನದಿ ಏನು ನಮಗೆ ಈ ನಮ್ಮೆಲ್ಲರಿಗೂ ನೀರನ್ನು ಕೊಡ್ತಾ ಇದೆ. ಕಡೆ ಭಾಗದ ರೈತರು ಕೂಡ ಸಮೃದ್ಧವಾಗಿ ಬೆಳೆಯನ್ನು ಬೆಳೆದು ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಬಲದಂಡೆಯನ್ನು ಕೊರೆದು ಭದ್ರಾ ಡ್ಯಾಮಿನ ಬಲದಂಡೆಯನ್ನು ಕೊರೆದು ಹೊಸದುರ್ಗ ಮತ್ತು ಚಿಕ್ಕಮಗಳೂರಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಕೆಲಸ ಏನು ನಡೀತಾ ಇದೆ. ಈ ಕೆಲಸವನ್ನು ಕೂಡಲೇ ನಿಲ್ಲಿಸ್ಬೇಕಂತಂದು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಅಪ್ಪರ್ ಭದ್ರಾ ಅಂತಂದು ಹೇಳಿ ಅದು ಒಂದು ಕಡೆಗೆ ನೀರನ್ನು ದುರ್ಗ ಮತ್ತು ಭೀಮ್ ಸಮುದ್ರ ಭಾಗಕ್ಕೆ ನೀರು ಕೊಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಲಾಗಿತ್ತು. ಅದಾದ ನಂತರ ಈ ಒಂದು ಬಲದಂಡೆಯನ್ನು ಸೀಳಿ ಚಿಕ್ಕಮಗಳೂರು, ತರೀಕೆರೆ, ಹೊಸದುರ್ಗ ಭಾಗಕ್ಕೆ ನೀರು ಕೊಡ್ಬೇಕಂತಂದು ಹೇಳಿ ಏನು ಯೋಜನೆಯನ್ನು ರೂಪಿಸಿದ್ದಾರೆ. ಇದು ಖಂಡಿತ ಅವೈಜ್ಞಾನಿಕವಾದ ಪದ್ಧತಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆತ್ಮೀಯರೇ, ನಾನು ಕಳೆದ ಒಂದು ವಾರಗಳಿಂದನೂ ನೋಡ್ತಾ ಇದ್ದೆ ಟಿವಿ ಮಾಧ್ಯಮಗಳಲ್ಲಿ ಇದೇನು ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಹೊನ್ನಾಳಿಯ ಶಾಸಕರಾದಂಥ ಮಾಜಿ ಶಾಸಕರಾದಂಥ ರೇಣುಕಾಚಾರ್ಯರವರ ನೇತೃತ್ವದಲ್ಲಿ ಅಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಮತ್ತು ದಾವಣಗೆರೆ ಭಾಗದ ಸಮಸ್ತ ರೈತರು ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತಂದು ಹೇಳಿ ನಾನು ಅದನ್ನ ಪರಿಶೀಲನೆ ಮಾಡಿ ನೋಡಿದಾಗ ಇದು ನಮ್ಮ ದಾವಣಗೆರೆ ಜನರ ಕತ್ತನ್ನು ಕೊಯ್ತಕ್ಕಂಥ ಕೆಲಸ ಅಂತಂದೇಳಿ ನನಗೆ ಮನವರಿಕೆ ಆದ ತಕ್ಷಣ ನಾನು ವಿಡಿಯೋ ಮಾಡಲಿಕ್ಕೆ ಮುಂದಾದೆ. ಆದ್ಮೇಲೆ ಪ್ರಕೃತಿ ಹೆಂಗಿದೆ, ಪ್ರಕೃತಿ ದತ್ತವಾಗಿ ಅದು ದಾವಣಗೆರೆ ಭಾಗದ ಜನರಿಗೆ ಬರ್ತಕ್ಕಂಥ ನೀರನ್ನು ಡೈವರ್ಟ್ ಮಾಡಿ ಬೇರೆ ಕಡೆಗೆ ಕೊಡ್ತಕ್ಕಂಥದ್ದು ಹೆಂಗೆ? ಇವತ್ತು ನಮ್ಮ ಮನೆಯಲ್ಲಿ ನಮಗೆ ಹೊಟ್ಟೆ ತುಂಬ ಊಟ ಇದ್ದಾಗ ನಾವು ಉಂಡು ನಮ್ಮ ಹೊಟ್ಟೆ ತುಂಬಿದಾಗ ಬೇರೆಯವರಿಗೆ ನಾವು ಊಟವನ್ನು ಕೊಡಲಿಕ್ಕೆ ಸಾಧ್ಯ. ನಮ್ಮ ಹಸುವನ್ನು ನಾವು ಹಸುವಾಗಿಟ್ಕೊಂಡು ನಾವು ಉಪವಾಸ ಇದ್ದು ಇನ್ನೊಬ್ಬರಿಗೆ ಊಟ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಗಾದೆ ಮಾತಿದೆ, ದಾನ ಮಾಡು ದಿವಾಳಿ ಆಗದಾಗಿ ಎನ್ನುವ ರೀತಿಯಲ್ಲಿ ಇವತ್ತು ಏನಪ್ಪ ಅಂತಂದರೆ ಆ ಬಲದಂಡೆಯನ್ನು ಕೊರೆದು ಹೊಸದುರ್ಗ, ಚಿಕ್ಕಮಗಳೂರು, ತರೀಕೆರೆ ಕೊಡ್ರಿ, ಇಲ್ಲಿ ಅಪ್ಪರ್ ಭದ್ರಾ ಮಾಡಿ ಈ ದುರ್ಗ ಭಾಗ ಕೊಡ್ರಿ, ಮತ್ತು ನಾವು ದಾವಣಗೆರೆ ಭಾಗದ ರೈತರು ಏನು ಮಾಡ್ಬೇಕಂತ ಹೇಳಿ ಈ ರೀತಿಯಾಗಿ ನಾನು ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆತ್ಮೀಯರೇ, ಆದಷ್ಟು ಈ ಒಂದು ರೈತಪರ ಹೋರಾಟಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ರೈತರಿಗೆ ಪದೇ ರೈತರಿಗೆಲ್ಲ ಅನ್ಯಾಯ ಮಾಡೋಕ್ಕಾಗಲ್ಲ, ಬೇರೆ ಯಾರಿಗೂ ಅನ್ಯಾಯ ಮಾಡೋಕ್ಕಾಗಲ್ಲ. ನಿಮ್ಮ IT-BT ನೌಕರಿಗೆ ಅನ್ಯಾಯ ಮಾಡೋಕ್ಕಾಗಲ್ಲ, ಇಂಜಿನಿಯರ್ ಡಾಕ್ಟರ್ಗಳಿಗೆ ಅನ್ಯಾಯ ಮಾಡೋಕ್ಕಾಗಲ್ಲ. ಡಾಕ್ಟರ್ ಇಲ್ಲ ಅಂತ ಹೇಳಿದ್ರೆ ಪೇಷಂಟ್ ಉಳಿಯಲ್ಲ, ಇಂಜಿನಿಯರ್ ಇಲ್ಲ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಉದ್ಧಾರ ಆಗಲ್ಲ, ಡಾಕ್ಟರ್ ಆಮೇಲೆ ಲಾಯರ್ ಇಲ್ಲ ಅಂದರೆ ನ್ಯಾಯ ಸಿಗಲ್ಲ. ಇವೆಲ್ಲ ಕಟು ಸತ್ಯವನ್ನು ಅರಿತಂತ ನೀವೆಲ್ಲರೂ ರೈತರಿಲ್ಲ ಅಂದರೆ ಇವ್ರು ಯಾರು ಊಟ ಸಿಗಲ್ಲ ಅನ್ನೋದನ್ನು ಯಾಕೆ ನೀವು ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ? ರೈತರು ಅಂದರೆ ಕಾಳುಗಳು ಕಸದ ಥರ ನೋಡ್ತಕ್ಕಂಥ ನಿಮ್ಮ ಈ ಒಂದು ವ್ಯವಸ್ಥೆಗೆ ನನ್ನ ಧಿಕ್ಕಾರವಿರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಸ್ಟ್ರೈಕ್ ಮಾಡಿ ದೊಂಬಿ ಗಲಾಟೆಗಳಾಗಬಾರ್ದು, ನಮ್ಮ ರೈತರಿಗೆ ಅನ್ಯಾಯ ಆಗಬಾರ್ದು, ರೈತರ ಕಣ್ಣೀರು ಯಾವತ್ತೂ ನಿಮಗೆ ತಟ್ಟದ ಬಿಡಲ್ಲ ಅಂತಂದು ಹೇಳಿ ಈ ರೀತಿಯಾಗಿ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಯಾವತ್ತು ನಾನು ವಿಡಿಯೋಗಳಲ್ಲಿ ಮಾತಾಡ್ತಾ ಇದ್ದೆ, ಕೇಳ್ಕೊತಾ ಇದ್ದೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಸರ್ ನಮ್ಗೆ ಅನ್ಯಾಯ ಮಾಡಬೇಡಿ, ಸರ್ ನಮ್ಗೆ ಅನ್ಯಾಯ ಮಾಡಬೇಡಿ ಅಂತೇಳಿ. ಆದರೆ ಇವತ್ತು ರೈತರ ವಿಚಾರ ಅಂತ ಬಂದಾಗ ನಾನು ಒಬ್ಬ ರೈತರ ಮಗನಾಗಿದ್ದೇನೆ. ನಂದು 1 ಎಕರೆ ಜಮೀನಿದೆ. ಈ ಒಂದು ಕಾಮಗಾರಿಯನ್ನು ಆದಷ್ಟು ಬೇಗನೆ ನೀವು ಸ್ಟಾಪ್ ಮಾಡಿದರೆ ಒಳ್ಳೇದು ಅಂತಂದು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆದ್ಮೇಲೆ ಏನಪ್ಪ ಅಂತಂದರೆ, ಈ ಬಾರಿ ಅವಧಿಗೆ ಮುಂಚಿತವಾಗಿ ಮುಂಗಾರು ಪ್ರಾರಂಭ ಆಯಿತು. ಈಗ ಆಲ್ರೆಡಿ 160 ಅಡಿ ಸ್ವಲ್ಪ ಮಟ್ಟಿಗೆ ಇವತ್ತಿನ ಡ್ಯಾಮಿನ ಮಟ್ಟ ನೀರಿದೆ. ನಮಗೆ ರೈತರಿಗೆ ಖುಷಿಯಾಗಿ ಹೋಗ್ಬಿಡ್ತು. ನಾಗರ ಪಂಚಮಿ ಮತ್ತು ಗಣೇಶ ಚತುರ್ಥಿಯನ್ನು ಅದ್ದೂರಿಯಾಗಿ ಮಾಡೋಣ, ಬೆಳೆ ಅಂತೇಳಿ ಎಲ್ಲ ಪೂರ್ವ ತಯಾರಿಯನ್ನು ಅಂದ್ಕೊಂಡಾಗ ಇದೊಂದು ವಿಚಾರ ಎಲ್ಲರಿಗೂ ನಿರಾಶೆಯನ್ನು ತಂತು. ಆದಷ್ಟು ಬೇಗ ಈ ಕಾಮಗಾರಿಯನ್ನು ಸ್ಟಾಪ್ ಮಾಡಿ ಮುಂದಿನ ದಿನಮಾನಗಳಲ್ಲಿ ರೈತರು ಸ್ಟ್ರೈಕ್ ಮಾಡಿದರೆ ನೀವೆಲ್ಲ ಹೊಟ್ಟೆಗೆ ಸಗಣಿ ತಿರ್ಬೇಕಾದಂಥ ಪರಿಸ್ಥಿತಿ ಬರ್ತೈತಿ. ಆದ್ಮೇಲೆ ಇವತ್ತು ಒಬ್ಬ ಡಾಕ್ಟರ್ ಇಲ್ಲ ಅಂದ್ರೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ಬೋದು, ಒಬ್ಬ ಇಂಜಿನಿಯರ್ ಇಲ್ಲ ಅಂದ್ರೆ ಇನ್ನೊಬ್ಬ ಇಂಜಿನಿಯರ್ ಹತ್ರ ಹೋಗ್ಬೋದು. ಆದರೆ ನಾವು ರೈತರು ಒಂದು ಬೆಳೆ ನಮಗೆ ಬೇಕಾದಷ್ಟು ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ನಮ್ಮ ಕುಟುಂಬಕ್ಕೆ, ನಮ್ಮ ಪರಿವಾರಕ್ಕೆ, ನಮಗೆ ಎಷ್ಟು ಬೇಕಷ್ಟು ಅಡುಗೆಯನ್ನು, ದವಸ ಧಾನ್ಯಗಳನ್ನು, ತರಕಾರಿಗಳನ್ನು ಮಾಡಿಕೊಂಡು ಸ್ಟೋರೇಜ್ ಮಾಡಿ ಇಟ್ಕೊಂಡು ಒಂದು ಬೆಳೆ ಬೇಡ, ಒಂದೇ 6 ತಿಂಗಳು ಒಂದು ಭತ್ತ, ಒಂದು ಜೋಳ, ರಾಗಿ, ದಿನಬೆಳಗ್ಗೆ ಪದಾರ್ಥಗಳನ್ನ ನಾವು ಬೆಳೆಯೋದು ಬಿಟ್ರಿ ಅಂದರೆ ನೀವೆಲ್ಲ ಎಲ್ಲಿಗೆ ಬರಿತೀರಾ? ನೀವು ರೈತರು ಕಾಲು ಇಡ್ತಕ್ಕಂಥ ಸಂದರ್ಭ ಬಂದೇ ಬರ್ತದೆ. ಆ ಸಂದರ್ಭ ಬರಬಾರ್ದಪ್ಪ ಅಂತಂದರೆ ಕೂಡಲೇ ಈ ಕಾಮಗಾರಿಯನ್ನು ನಿಲ್ಲಿಸಿ ನಮಗೆ ದಾವಣಗೆರೆ ಭಾಗದ ಜನರಿಗೆ ಅನ್ಯಾಯ ಮಾಡಬಾರ್ದು ಅಂತಂದು ಹೇಳಿ ಈ ಮೂಲಕ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಧನ್ಯವಾದ.